First one is cultural factors, second one is social factors, third one is personal factors, and the fourth one is psychological factors. Okay, ಏನು ಫ್ಯಾಕ್ಟರ್ಸ್ ಕನ್ಸ್ಯೂಮರ್ ಬಿಹೇವಿಯರ್ಗೆ ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗ್ತಿರುತ್ತೆ ಅಂತ. ಇವಾಗ ನಾನು ಯಾವ ತರ ಬಿಹೇವ್ ಮಾಡ್ತೀನಿ ಅನ್ನೋದಕ್ಕೆ ನನಗೆ ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ. ನೀವು ಕ್ಲಾಸ್ ಸ್ಟೂಡೆಂಟ್ಸ್ ಇದ್ದೀರಾ, ಕ್ಲಾಸ್ ರೂಮ್ ಅಲ್ಲಿ ಇದ್ದೀರಾ, ನಿಮಗೆ ಯಾವ್ಯಾವ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗುತ್ತೆ. ಹೌದಾ, ನಿಮಗೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇದ್ರು ಅಂದ್ರೆ ನೀವು ಚೆನ್ನಾಗಿ ಕೇಳ್ತೀರಾ. ಇಲ್ಲ ಇಲ್ಲೇ ಕ್ಲಾಸ್ ಮಾಡ್ಬೇಕಾದ್ರೆ ಅಲ್ಲೆಲ್ಲೋ ಡಿಜೆ ಆಗ್ತಿದ್ರೆ ಕ್ಲಾಸ್ ಕೇಳ್ತೀರಾ. ಯಾವ್ಯಾವ ಫ್ಯಾಕ್ಟರ್ಸ್ ನಮಗೆ ಯಾವ ತರ ಇನ್ಫ್ಲೂಯೆನ್ಸ್ ಆಗುತ್ತೆ ಅವ್ರ ಎಫೆಕ್ಟ್ ಆಗುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ. ಓಕೆ, ಫಸ್ಟ್ ಬಂದ್ಬಿಟ್ಟು ಕಲ್ಚರಲ್ ಫ್ಯಾಕ್ಟರ್ಸ್. ಕಲ್ಚರಲ್ ಫ್ಯಾಕ್ಟರ್ಸ್, ನಮ್ಮ ಇಂಡಿಯಾ ಫುಲ್ ಆಫ್ ಕಲ್ಚರಲ್ ವ್ಯಾಲ್ಯೂಸ್. ಹೌದಾ, ಎಷ್ಟು ಡಿಫ್ರೆಂಟ್ ವೇಸ್ ಆಫ್ ಕಲ್ಚರ್ಸ್ ಇದೆ, ಡಿಫ್ರೆಂಟ್ ಬಿಹೇವಿಯರ್ಸ್ ಇದೆ, ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ. ಸ್ಟೇಟಿಗೂ ಒಂದೊಂದು ಕಲ್ಚರ್ ಇದೆ. ಹೌದಾ, ನಮ್ಮ ಕರ್ನಾಟಕದಲ್ಲಿ ಬೇರೆ ತರ ಕಲ್ಚರ್ ಇತ್ತು ಅಂದ್ರೆ ಬೇರೆ ಕಡೆ ಬೇರೆ ತರ ಕಲ್ಚರ್ ಇದೆ. ಕರ್ನಾಟಕದಲ್ಲಿ ಕೂಡ ಹುಬ್ಳಿ ಸೈಡ್ ಬೇರೆ ತರ ಕಲ್ಚರ್ ಇತ್ತು ಅಂದ್ರೆ ಮೈಸೂರು ಸೈಡ್ ಬೇರೆ ತರ ಕಲ್ಚರ್ ಇದೆ. ಹೌದಾ, ಆ ತರ ನಂಬರ್ ಆಫ್ ಫ್ಯಾಕ್ಟರ್ಸ್ ಕಲ್ಚರ್ಸ್ ಬೇರೆ ತರ ಇರುತ್ತೆ. ಕಲ್ಚರ್ ಡಿಪೆಂಡ್ಸ್ ಅಪಾನ್ ದ ನೀಡ್ಸ್ ಅಂಡ್ ದ ವಾಂಟ್ಸ್ ಆಫ್ ದ ಕನ್ಸ್ಯೂಮರ್ ಅಂತ ಡಿಪೆಂಡ್ ಆಗುತ್ತೆ. ಓಕೆ, ಇಟ್ ಇನ್ಕ್ಲೂಡ್ಸ್ ಆಲ್ ದ ಕೋರ್ ಅಂಡ್ ದ ಬೇಸಿಕ್ ವ್ಯಾಲ್ಯೂಸ್ ವಿಚ್ ಯು ಲರ್ನ್ ಫ್ರಮ್ ಯುವರ್ ಸೊಸೈಟಿ. ಸೊಸೈಟಿಯಿಂದ ನೀವು ಕಲಿಯುವಂಥದ್ದು ಕಲ್ಚರ್. ಹೌದಾ, ನಿಮಗೆ ಮನೆಯಲ್ಲಿ ಕಲಿಸುತ್ತಾರೆ, ಮನೇಲಿ ಇನ್ಕ್ಲೂಡ್ ಆಗಿರುತ್ತೆ. ಕಲ್ಚರ್ ಅಲ್ಲಿ ಕೆಲವೊಂದ್ಸಲ ಮನೇಲಿ ಇನ್ಕ್ಲೂಡ್ ಆಗಿರುತ್ತೆ, ದೆನ್ ಸೊಸೈಟಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಹೌದಾ, ಕೋರ್ ಇದರಲ್ಲಿ ಕಲ್ಚರ್ ಒಳಗಡೆ ಕೋರ್ ಕಲ್ಚರ್ ವ್ಯಾಲ್ಯೂ ಅಂಡ್ ಸೆಕೆಂಡರಿ ಕಲ್ಚರ್ ವ್ಯಾಲ್ಯೂ ಅಂತ ಇದೆ. ಓಕೆ, ಕೋರ್ ಕಲ್ಚರ್ ವ್ಯಾಲ್ಯೂ ಅಂತಂದ್ರೆ ಕೆಲವೊಂದು ಕಲ್ಚರ್ ನ ಚೇಂಜ್ ಮಾಡಕ್ ಆಗಲ್ಲ. ಮದ್ವೆ ಆಗ್ಬೇಕು ಅಂತ ಇರುತ್ತೆ, ಎಲ್ಲರೂ ಮದ್ವೆ ಆಗ್ತಾರೆ. ಹೌದಾ, ಮದ್ವೆ ಆಗೋ ಟೈಮಲ್ಲಿ ಕೆಲವೊಂದು ಕಲ್ಚರ್ಸ್ ಇರುತ್ತೆ, ಅದನ್ನೆಲ್ಲರೂ ನಡೆಸ್ಕೊಂಡು ಹೋಗ್ತಾರೆ. ಕೆಲವೊಂದ್ಸಲ ಚೇಂಜ್ ಮಾಡಕ್ ಆಗಲ್ಲ. ಸೆಕೆಂಡರಿ ಕಲ್ಚರಲ್ ವ್ಯಾಲ್ಯೂಸ್ ಅಂತಂದ್ರೆ ಎಷ್ಟೋ ಜನ ಫ್ಯಾಮಿಲೀಸ್ ಅಲ್ಲಿ ನಾನ್ ವೆಜ್ ತಿನ್ನೋದು ಇರಲ್ಲ, ಬಟ್ ಹೊರಗಡೆ ತಿಂತಾರೆ. ಅಂದ್ರೆ ಫಾರ್ ದ ಥರ್ಡ್ ಜನರೇಷನ್ಗೆ, ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ತಿನ್ನಲ್ಲ. ಇವಾಗಿಂದ ಎಲ್ಲಾದ್ರೂ ತಿನ್ಬೇಕು ಅಂತ ಇರುತ್ತೆ ಬಿಡ್ರಿ, ಅದು ಏನೋ ಬೋನ್ಸ್ ಗಟ್ಟಿ ಆಗ್ಬೇಕು ಅದು ಇದು ಎಲ್ಲ ಇದೆ. ಹೌದಾ, ಬಟ್ ಫ್ಯಾಮಿಲೀಸ್ ಅಲ್ಲಿ ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ತಿಂತಿರಲ್ಲ, ಥರ್ಡ್ ಜನರೇಷನ್ ತಿಂತಿರ್ತಾರೆ. ಅಂದ್ರೆ ಸೆಕೆಂಡರಿ ಕಲ್ಚರ್ ಅಲ್ಲಿ ಕಲ್ಚರ್ ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆನಾ, ಎಕ್ಸಾಂಪಲ್ ಕೊಟ್ಟಿಗೆ ಯಾರು ಪರ್ಸನಲಿ ತಗೊಳಕ್ ಹೋಗ್ಬೇಡ್ರಿ. ಓಕೆ, ಫೈನ್. ಕಲ್ಚರ್ ಅಂದ್ರೆ ಅರ್ಥ ಆಯ್ತಾ? ಕಲ್ಚರಲ್ ಫ್ಯಾಕ್ಟರ್ಸ್ ಒಳಗಡೆ ಫಸ್ಟ್ ಬರುವಂತದ್ದೇ ಕಲ್ಚರ್. ಕಲ್ಚರ್ ಅಂದ್ರೆ ಅರ್ಥ ಆಯ್ತಾ? ಡಿಫ್ರೆಂಟ್ ಕಲ್ಚರ್ಸ್ ಇರುತ್ತೆ. ಜೊತೆಗೆ ಮ್ಯಾನುಫ್ಯಾಕ್ಚರ್ ಮಾಡೋಬೇಕಾದ್ರೆ, ಏನಾದ್ರು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಈ ಪಾಯಿಂಟ್ ಅನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಬೇಕು. ಬಿಕಾಸ್ ಕಲ್ಚರು ಕಂಟ್ರಿಗೂ ಡಿಫ್ರೆಂಟ್ ಆಗಿರುತ್ತೆ, ಸ್ಟೇಟಿಗೂ ಡಿಫ್ರೆಂಟ್ ಆಗಿರುತ್ತೆ, ಏರಿಯಾಕ್ಕೂ ಡಿಫ್ರೆಂಟ್ ಆಗಿರುತ್ತೆ. ಹೌದಾ, ಓಕೆ. Basically, culture is a part of every society and it is an important cause of a person, wants and a behavior. The influence of the culture on buying behavior varies from country to country. Therefore, marketers have to be very careful in analyzing the culture of different groups, region and even the countries. ಅರ್ಥ ಆಯ್ತಾ? ಡಿಫ್ರೆಂಟ್ ಕಲ್ಚರ್ಸ್ ಇರುತ್ತೆ, ರೀಜನ್ ಇರುತ್ತೆ, ಡಿಫ್ರೆಂಟ್ ರೀಜನ್ ಆರ್ ಡಿಫ್ರೆಂಟ್ ಕ್ಯಾಸ್ಟ್ ಎಲ್ಲದನ್ನು ನೋಡ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಓಕೆ, ಕಲ್ಚರ್ ಅರ್ಥ ಆಯ್ತಾ? ಕಲ್ಚರಲ್ ಫ್ಯಾಕ್ಟರ್ಸ್ ಅಲ್ಲಿ 3 ಫ್ಯಾಕ್ಟರ್ಸ್ ಬರುತ್ತೆ. ಫಸ್ಟ್ ಒನ್ ಇಸ್ ಕಲ್ಚರ್ ಅಂಡ್ ದ ಸೆಕೆಂಡ್ ಒನ್ ಇಸ್ ಸಬ್ ಕಲ್ಚರ್. ಓಕೆ, ಕಲ್ಚರ್ ಅರ್ಥ ಆಯ್ತಾ? Then we move to the subculture. Okay, the subculture means each culture contains a different subculture. Okay, ಹಿಂದೂಸ್ ಅಂತ ಬಂದಾಗ ಅದರಲ್ಲಿ ಎಷ್ಟು ಸಬ್ ಕಲ್ಚರ್ಸ್ ಇದೆ. ಹೌದಾ, ಕ್ರಿಶ್ಚಿಯನ್ಸ್ ಅಂತ ಬಂದಾಗ ಕೂಡ ಅದರಲ್ಲೂ ಕೂಡ ಎಷ್ಟೊಂದು ಸಬ್ ಕಲ್ಚರ್ಸ್ ಇದೆ. ಆ ತರ ಡಿಫ್ರೆಂಟ್ ಸಬ್ ಕಲ್ಚರ್ಸ್, ಯಾವುದೇ ಒಂದು ಕಲ್ಚರ್ ಇದ್ರೂ ಕೂಡ ಅದರಲ್ಲಿ ಸಬ್ ಕಲ್ಚರ್ ಇರುತ್ತೆ. Okay, each culture contains a different subculture such as religions ಆಗಿರಬಹುದು, nationalities ಆಗಿರಬಹುದು, geographical regions ಆಗಿರಬಹುದು, or racial groups ಆಗಿರಬಹುದು. Marketers can use these groups by segmenting the market into the various small positions. ಅಂದ್ರೆ ಸಣ್ಣ ಪೊಸಿಷನ್ಸ್ ಆಗಿ ಇವಾಗ ಒಂದು ಕಲ್ಚರ್ ಇದೆ ಅಂದ್ರೆ ಹಿಂದೂಸ್ ಒಳಗಡೆ ತುಂಬಾ ಡಿಫ್ರೆಂಟ್ ಕಲ್ಚರ್ಸ್ ಇದೆ. ಹೌದಾ, ಆ ಸಬ್ ಕಲ್ಚರ್ಸ್ ಗೆ ರೀಜನ್ ಆಗಿ ನಾವು ಮಾರ್ಕೆಟ್ ಸೆಗ್ಮೆಂಟೇಷನ್ ಆರ್ ಡಿವೈಡ್ ಮಾಡಿಕೊಂಡು ಆ ಸಬ್ ಕಲ್ಚರ್ ಮೇಲ್ಗಡೆ ಕೂಡ ನಾವು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಾ? ದೆನ್ ನೆಕ್ಸ್ಟ್ ವಿ ಮೂವ್ ಟು ದ ಸೋಷಿಯಲ್ ಕ್ಲಾಸ್. ಸೋಷಿಯಲ್ ಕ್ಲಾಸ್ ಅಂತ ಅಂದ್ರೆ ಎವ್ರಿ ಸೊಸೈಟಿ ಹ್ಯಾವ್ ಎ ಡಿಫ್ರೆಂಟ್ ಸೋಷಿಯಲ್ ಕ್ಲಾಸ್. ಓಕೆ, ಇಟ್ ಮೇ ಬಿ ಅ ರಿಚ್, ಮಿಡಲ್ ಕ್ಲಾಸ್ ಅಥವಾ ಲೋವರ್ ಕ್ಲಾಸ್. ಆ ತರ ಡಿಫ್ರೆಂಟ್ ಅಲ್ಲಿ ವೇಯಲ್ಲಿ ಬೈಫರ್ಸಿಕೇಟ್ ಮಾಡಿದೀವಿ ಸೋಷಿಯಲ್ ಕ್ಲಾಸ್ ನ. ಓಕೆ, ಎವ್ರಿ ಸೊಸೈಟಿ ಪೊಸೆಸ್ ಸಮ್ form of social class which is important to the marketers because the buyer behavior of the people is given in the social class. Example ತಗೊಳ್ಳೋದಾದ್ರೆ ರಿಚ್ ಫುಲ್ ಬ್ರಾಂಡೆಡ್ ನ ಪರ್ಚೇಸ್ ಮಾಡ್ತಾರೆ, ಅವರಿಗೂ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾ? ಅವರಿಗೂ ಕಾನ್ಸಂಟ್ರೇಟ್ ಮಾಡಿ ಪ್ರೊಡಕ್ಷನ್ ಮಾಡ್ತೀವಿ. ಮಿಡಲ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾರೆ, ಬ್ರಾಂಡೆಡ್ ಅಂತ ಏನು ಅದರಲ್ಲಿ 20% ಡಿಸ್ಕೌಂಟ್ ಕೊಡ್ತಾರೆ, ನಾವು ಅದನ್ನೇ ಪರ್ಚೇಸ್ ಮಾಡೋಣ ಅಂತ ಯೋಚನೆ ಮಾಡ್ತೀವಿ.
ಬಿಕಾಸ್ ಎಕನಾಮಿಕ್ ಸಿಚುಯೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತಾ. ಫೈನ್. ಸೊ ಸೋಷಿಯಲ್ ಕ್ಲಾಸ್ ಹೆಂಗೆ ಅಂದ್ರೆ ಯಾವ್ಯಾವ ತರ ಪೀಪಲ್ಸ್ ಇದ್ದಾರೆ ಅವರಿಗೆ ತಕ್ಕ ಹಾಗೆ ನಾವು ಪ್ರೊಡಕ್ಷನ್ ಮಾಡಬೇಕು. ಅದು ಯಾವ ತರ ಪ್ರೊಡಕ್ಷನ್ ಇನ್ ದ ಸೆನ್ಸ್ ಪ್ರೈಸ್ ರಿಲೇಟೆಡ್ ಆಗಿರ್ಬೋದು. ಕೆಲವೊಂದ್ ಕಡೆ ಬ್ರ್ಯಾಂಡಿಗೆ ಸೇಮ್ ಟಾಪ್ ಇರುತ್ತಪ್ಪ, ಸೇಮ್ ಎಲ್ಲ ಇರುತ್ತೆ, ಬಟ್ ಅದ್ರ ಮೇಲೆ ಒಂದು ಬ್ರ್ಯಾಂಡ್ ಇರುತ್ತೆ. ಅವಾಗ ಹೈಯರ್ ಕ್ಲಾಸ್ ಪೀಪಲ್ ಆಬ್ವಿಯಸ್ಲಿ ದೇ ಗೋ ಟು ದ ಬ್ರ್ಯಾಂಡ್. ಯಾರು ನಾರ್ಮಲ್ ಪೀಪಲ್ ಏನು ನಾರ್ಮಲ್ ಆಗಿ ಪರ್ಚೇಸ್ ಮಾಡಕ್ ಹೋಗಲ್ಲ. ಓಕೆ. ಕಲ್ಚರ್ ಒಳಗಡೆ ಕಲ್ಚರ್ ಬರುತ್ತೆ, ಸಬ್ ಕಲ್ಚರ್ ಬರುತ್ತೆ, ಅಂಡ್ ಸೋಷಿಯಲ್ ಕ್ಲಾಸ್ ಡಿಪೆಂಡ್ಸ್ ಆಗಿರುತ್ತೆ. 9:30 ಕ್ಲಾಸ್ ಅಂದ್ರೆ ನಾನು 10:30 ತನಕ ತಗೋಬೇಕು ಅನ್ಸುತ್ತೆ ಕ್ಲಾಸ್. ಫೈನ್. ಫಸ್ಟ್ ಫ್ಯಾಕ್ಟರ್ಸ್ ಅರ್ಥ ಆಯ್ತಾ? ಕಲ್ಚರಲ್ ಫ್ಯಾಕ್ಟರ್, ಕಲ್ಚರ್, ಸಬ್ ಕಲ್ಚರ್ ಅಂಡ್ ಸೋಷಿಯಲ್ ಕ್ಲಾಸ್. ಎಜುಕೇಶನ್ ಎಲ್ಲಾನು ಡಿಪೆಂಡ್ಸ್ ಆಗಿ ಸೋಷಿಯಲ್ ಕ್ಲಾಸ್ ಡಿವಿಷನ್ ಆಗಿರುತ್ತೆ ಥ್ರೂ ಮಿಡಲ್ ಕ್ಲಾಸ್, ಹೈಯರ್ ಕ್ಲಾಸ್ ಅಂಡ್ ದ ಲೋವರ್ ಕ್ಲಾಸಸ್. ಓಕೆ. Then come to the social factors. Social factors also impact the buying behavior of the consumer. ಅದರೊಳಗಡೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ರೆಫರೆನ್ಸ್ ಗ್ರೂಪ್, ಫ್ಯಾಮಿಲಿ, ರೋಲ್ಸ್ ಅಂಡ್ ಸ್ಟೇಟಸ್. ಓಕೆ. ಫಸ್ಟ್ we move to the reference group. Reference group ಅಂದ್ರೆ ಏನು? ಯಾರು ನಮಗೆ ಜಾಸ್ತಿ ರೆಫರ್ ಮಾಡ್ತಾರೆ. ಓಕೆ. ಕೆಲವೊಂದ್ಸಲ ನಾವು ಏನಾದ್ರು ಪರ್ಚೇಸ್ ಮಾಡ್ಬೇಕಾದ್ರೆ ನಮಗೆ ಫ್ಯಾಮಿಲಿ ರೆಫರೆನ್ಸ್ ಆಗಿರುತ್ತೆ, ಕೆಲವೊಂದ್ಸಲ ನಮ್ಮ ಫ್ರೆಂಡ್ಸ್ ರೆಫರೆನ್ಸ್ ಆಗಿರುತ್ತೆ. ಆ ತರ ರೆಫರೆನ್ಸ್ ಗ್ರೂಪ್ಗಳಿರುತ್ತೆ. ಇವಾಗ ನಾನು ಇಲ್ಲಿಗೆ ಬರಬೇಕು ಅಂದ್ರೆ ನನ್ನ ಫ್ಯಾಮಿಲಿ ರೆಫರೆನ್ಸ್ ಇದೆ, ಹೌದಾ? ನನ್ನ ಫ್ಯಾಮಿಲಿ ಬೇಡ ಅಂದ್ರೆ ನಾನು ನಿಮಗೆ ಲೆಕ್ಚರಿಂಗ್ ಮಾಡಕ್ ಬರ್ತಿರ್ಲಿಲ್ಲ, ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ರೆ ಮನೇಲೆ ಇರ್ತಿದ್ದೆ. ಇನ್ ದ ಸೆನ್ಸ್ ನೀವು ಯಾವ್ದಾದ್ರು ಪ್ರಾಡಕ್ಟ್ ನ ಬೈ ಮಾಡ್ತೀರಾ ಇಲ್ಲ ಕಾರ್ನ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮಗೆ ರೆಫರೆನ್ಸ್ ಫ್ಯಾಮಿಲಿ ಇದ್ದೇ ಇರುತ್ತೆ, ಹೌದಾ? ಸೊ ರೆಫರೆನ್ಸ್ ಗ್ರೂಪ್ ಅಂತಂದ್ರೆ ನಿಮಗೆ ಕೆಲವೊಂದು ರೆಫರೆನ್ಸ್ ಗಳು ಬರ್ತಾ ಇರುತ್ತೆ. ಇಟ್ ಮೇ ಬಿ ಥ್ರೂ ಫ್ಯಾಮಿಲಿ, ಫ್ರೆಂಡ್ಸ್, ಎನಿ ಗ್ರೂಪ್ಸ್. ಓಕೆ. ಇದ್ರೊಳಗಡೆ ಇನ್ನೊಂದು ನೆಕ್ಸ್ಟ್ ಸೆಕೆಂಡ್ ಬರುತ್ತೆ ಒಪಿನಿಯನ್ ಲೀಡರ್ ಅಂತ ಒಂದು ವರ್ಡ್ ಬರುತ್ತೆ. ಒಪಿನಿಯನ್ ಲೀಡರ್ ಅಂದ್ರೆ ಏನು ಅಂತಂದ್ರೆ ಅವರು ಪ್ರಾಪ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ನೀವು ಇವಾಗ ರೀಸೆಂಟ್ ಎಕ್ಸಾಂಪಲ್ ಬರ್ತಿರೋದು ಅಡ್ವರ್ಟೈಸ್ಮೆಂಟ್ ಇವ್ರದ್ದು ಯಶಿಂದು ಮತ್ತೆ ರಾಧಿಕಾ ಅವ್ರದ್ದು ಯಾವ್ದೋ ಆಯಿಲ್ ಬರ್ತಾ ಇದೆ, ಹೌದಾ? ಅವ್ರ ಫ್ಯಾನ್ಸ್ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿಗೆ ಲಿಂಕ್ ಆಗ್ಬಿಡ್ತಾರೆ. ಅಂದ್ರೆ ಆತರ ಒಪಿನಿಯನ್ ಲೀಡರ್ ಅಂದ್ರೆ ಒಬ್ರು ಆತರ ಚೇಂಜ್ ಆದ್ರು. ಇವಾಗ ಅಮೆರಿಕಾದಲ್ಲೇನೋ ಟ್ರಂಪ್ ಅವ್ರು ಕಟಿಂಗ್ ಮಾಡಿಸ್ದಂಗೆ ಎಲ್ಲರೂ ಕಟಿಂಗ್ ಮಾಡಿಸ್ಬೇಕು ಅಂತ ಇತ್ತು. ಅದು ಟ್ರಂಪ್ ಯಾರೋ ಒಬ್ಬ ಪರ್ಸನ್ ಯಾರು ಒಬ್ರು ಹೇಳಿದ್ರು ನನಗೆ ಹೆಸರು ಬರ್ತಿಲ್ಲ. ಸೌತ್ ಕೊರಿಯಾದಲ್ಲಿ. ಓಕೆ ಫೈನ್. ಅಲ್ಲಿ ಆ ತರ ಇತ್ತು, ಹೌದಾ? ಅವರು ಒಪಿನಿಯನ್ ಲೀಡರ್ ಅಂತ ಕರೆಸ್ಕೊತಾರೆ. ಬಟ್ ಅಲ್ಲಿ ಡೆಮೋಕ್ರೆಟಿಕ್ ಇರ್ಲಿಲ್ಲ, ಅಲ್ಲಿ ಸೊಸೈಟಿ ಡೆಮೋಕ್ರೆಟಿಕ್ ಇರ್ಲಿಲ್ಲ. ಬಟ್ ಇಂಡಿಯಾದಲ್ಲಿ ಡೆಮೋಕ್ರೆಟಿಕ್ ಇದೆ. ಅವ್ರಿಗೆ ಇಷ್ಟ ಬಂದಿದ್ದ ಕಡೆನೂ ಹೋಗ್ಬೋದು. ಜೊತೆಗೆ ತುಂಬಾ ಜನ ಫ್ಯಾನ್ ಫಾಲೋವರ್ಸ್ ಇರ್ತಾರಲ್ಲ ಅವರೆಲ್ಲರೂ ಕೂಡ ಚೇಂಜ್ ಆಗ್ಬಿಡ್ತಾರೆ. ಅದರಲ್ಲಿ ರೆಫರೆನ್ಸ್ ಗ್ರೂಪ್ ಅಲ್ಲಿ ಸೆಕೆಂಡ್ ಒನ್ ಬರುವಂತದ್ದು ಒಪಿನಿಯನ್ ಲೀಡರ್. ಓಕೆ, ಅರ್ಥ ಆಯ್ತಾ? ರೆಫರೆನ್ಸ್ ಗ್ರೂಪ್ ಅರ್ಥ ಆಯ್ತಾ? ದೆನ್ ನೆಕ್ಸ್ಟ್ ಮೂವ್ ಟು ದ ಫ್ಯಾಮಿಲಿ. ಫ್ಯಾಮಿಲಿ ನಿಮಗೆ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋದೇ ಬೇಡ ಅನ್ಸುತ್ತೆ. ಫ್ಯಾಮಿಲಿ ಎಲ್ಲದಕ್ಕೂ ರೆಫರೆನ್ಸ್ ಆಗೇ ಆಗುತ್ತೆ ಅಂಡ್ ವಿ ಆರ್ ಡಿಪೆಂಡೆಡ್ ಅಪಾನ್ ದ ಫ್ಯಾಮಿಲಿ. ಇನ್ ಇಂಡಿಯಾ ವಿ ಆರ್ ಆಲ್ರೆಡಿ ಕಮಿಟೆಡ್ ಟು ದ ಫ್ಯಾಮಿಲಿ. ಫ್ಯಾಮಿಲಿ ಇಲ್ದರೆ ಅದೇನು ಮಾಡುವಂತ ಚಾನ್ಸಸ್ ಇರಲ್ಲ, ಹೌದಾ? ಯಾಕಂದ್ರೆ ತುಂಬಾ ಡಿಪೆಂಡೆಂಟ್ ಆಗಿರ್ತೀವಿ ಫ್ಯಾಮಿಲಿ ಮೇಲೆ. ಇಲ್ಲಿ ಏನಾದ್ರು ನೀವೇ ದುಡ್ಕೊಂಬಂದು ಏನಾದ್ರು ಓದ್ತಿದ್ದೀರಾ? ಇಲ್ಲ ಅಲ್ಲ, ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಲ್ವಾ? ಅವ್ರು ಒಂದ್ ಮಾತು ಹೇಳ್ತಾರೆ ಅಂತಾನು ನೀವು ಕಾಲೇಜಿಗೆ ಜಾಯ್ನ್ ಆಗಿರ್ತೀರಾ ಅಲ್ವಾ? ಕೆಲವೊಂದ್ಸಲಿ ನಿಮ್ದೇ ಒಪಿನಿಯನ್ ಇರುತ್ತೆ, ಕೆಲವೊಂದ್ಸಲಿ ಫ್ಯಾಮಿಲಿ ಒಪ್ಲಿಲ್ಲ ಅಂತಂದ್ರೆ ನೀವು ಮತ್ತೆ ಬಂದು ಜಾಯ್ನ್ ಆಗಕ್ಕೆ ಸಾಧ್ಯನಾ? ಇಲ್ಲ ಅಲ್ಲ? ಎಸ್ ಸರ್, ಅದು ಎಕ್ಸೆಪ್ಷನಲ್ ಏನದು ಕೇಸಸ್. ಅದ್ರಲ್ಲೂ ಅಂತವ್ರು ಇರ್ತಾರೆ. ಅದು ಬಿಟ್ಟು ತುಂಬಾ ಜನ ಫ್ಯಾಮಿಲಿ ಒಪ್ಪಿಸ್ಕೊಂಡೇ ಬಂದಿರ್ತಾರೆ, ಹೌದಾ? ಸೊ ಫ್ಯಾಮಿಲಿ ಹೇಗೆ ಡಿಪೆಂಡ್ ಆಗುತ್ತೆ ಅಂದ್ರೆ buyer behavior is strongly influenced by the member of the family. Therefore markets are trying to find the roles and influences of the husband ಆಗಿರ್ಬೋದು, ವೈಫ್ ಆಗಿರ್ಬೋದು, ಚಿಲ್ಡ್ರನ್ ಆಗಿರ್ಬೋದು. ಇವಾಗ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿರೋದ್ರೆ ಫ್ಯಾಮಿಲಿಗೆ ಏನೋ ಪರ್ಚೇಸ್ ಮಾಡಬೇಕು. ಎಕ್ಸಾಂಪಲ್ ರೆಫ್ರಿಜರೇಟರ್ ತಗೊಳ್ಳೋಣ. ರೆಫ್ರಿಜರೇಟರ್ ಫ್ಯಾಮಿಲಿ ಪರ್ಚೇಸ್ ಮಾಡಬೇಕು ಅಂದ್ರೆ ಫ್ಯಾಮಿಲಿ ಎಲ್ಲರೂ ಡಿಸೈಡ್ ಮಾಡ್ತಾರೆ. ಚಿಲ್ಡ್ರನ್ ಬಿಟ್ಬಿಟ್ಟು ವೈಫ್ ಅಂಡ್ ಹಸ್ಬೆಂಡ್ ಅವರು ಅಟ್ಲೀಸ್ಟ್ ಅವರಾದ್ರೂ ಯೋಚನೆ ಮಾಡ್ತಾರಾ? ದೊಡ್ಡವ್ರು ಇದ್ರು ಅಂತಂದ್ರೆ ಅತ್ತೆ ಮಾವ ಅವರಾದ್ರೂ ಯೋಚನೆ ಮಾಡಿ ತಗೋತಾರ?
ಸೊ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ ಯಾವುದೇ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ. ಓಕೆ, ದೆನ್ ರೋಲ್ಸ್ ಅಂಡ್ ಸ್ಟೇಟಸ್. ರೋಲ್ಸ್ ಅಂಡ್ ಸ್ಟೇಟಸ್ ನಮ್ಮ ಸೊಸೈಟಿಲಿ ಒಂದು ರೋಲ್ ನಮಗೆ ಬೇಕು. ಎವ್ರಿವನ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್, ಆಯ್ತಾ. ಸೊಸೈಟಿಲಿ ಎಲ್ಲರೂ ಅವ್ರದೇ ಆದ ಒಂದು ರೋಲ್ ನ ಪ್ಲೇ ಮಾಡ್ತಿರ್ತಾರೆ. ಈಗ ನಾನು ಲೆಕ್ಚರ್ ಆಗಿ ನಾನು ರೋಲ್ ಪ್ಲೇ ಮಾಡ್ತಿದ್ದೀನಿ ಅಂದ್ರೆ ನನಗೆ ಒಂದು ಸ್ಟೇಟಸ್ ಬರುತ್ತೆ, ನಾನು ಲೆಕ್ಚರ್ ಅಂತ. ರೋಲ್ ಇತ್ತು ಅಂದ್ರೆ ಮಾತ್ರ ಸ್ಟೇಟಸ್ ಬರುತ್ತೆ. ನೀವು ಸ್ಟೂಡೆಂಟ್ಸ್ ಆಗಿ ರೋಲ್ ನ ಪ್ಲೇ ಮಾಡ್ತಿದ್ದೀರಾ, ನಿಮಗೆ ನೀವು ನಾರ್ಮಲ್ ಆಗಿ ಲಾಕ್ ಡೌನ್ ಅಲ್ಲಿ ಹೆಂಗಿರ್ತಿದ್ರಿ, ಸುಮ್ ಖಾಲಿ ಪಿಲಿ ಇರ್ತಿದ್ರಿ, ಹೌದಾ. ಅದೇ ಇವಾಗ ರೋಲ್ ನಿಮಗೆ ಒಂದು ಬಂದಿದೆ, ಸ್ಟೂಡೆಂಟ್ ರೋಲ್ ಅನ್ನೋದು ಬಂದಿದೆ. ಸೊ ಅದರಿಂದ ಒಂದು ಸ್ಟೇಟಸ್ ಬರುತ್ತೆ. ನೀವು ಎವ್ರಿ ಮಾರ್ನಿಂಗ್ ಕಾಲೇಜಿಗೆ ಬರ್ತೀರಾ ಫುಲ್ ಟಿಪ್ ಟಾಪ್ ಅಲ್ಲಿ ರೆಡಿ ಆಗಿ, ಹೌದಾ. ಇಲ್ಲಾಂದ್ರೆ ಮನೇಲಿ ಹಿಂಗ್ ಇರ್ತಿದ್ರಾ, ಇಲ್ಲ ಅಲ್ವಾ. ಸೊ ರೋಲ್ ಅಂಡ್ ಸ್ಟೇಟಸ್ ಹ್ಯಾಂಡ್ ಟು ಹ್ಯಾಂಡ್ ಬರುತ್ತೆ. ನಿಮಗೆ ಯಾವುದೇ ಒಂದು ರೋಲ್ ನೀವು ರೆಡಿ ಮಾಡ್ತಿದ್ದೀರಾ ಅಂದ್ರೆ ಅದ್ರ ಮುಖಾಂತರ ಸ್ಟೇಟಸ್ ಕೂಡ ಬರುತ್ತೆ. ಎಕ್ಸಾಂಪಲ್, ಇವಾಗ ಯಾವುದೋ ಮ್ಯಾನೇಜಿಂಗ್ ಡೈರೆಕ್ಟರ್ ತಗೊಳ್ಳೋಣ. ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರ ರೋಲ್ ಏನು, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಯಾವುದೋ ಒಂದು ಕಂಪನಿ. ಅವರು ಹೆಂಗೆ ಸ್ಟೇಟಸ್ ನ ಎಕ್ಸಿಬಿಟ್ ಮಾಡ್ತಾರೆ, ಅವರೆಲ್ಲ ಅದಕ್ಕೆ ಹೆಂಗೆ ರೆಡಿ ಆಗ್ತಾರೆ ಅಂದ್ರೆ ನಾನೊಂದು ಹೈಯರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಬೇಕು ಅಂದ್ರೆ ಅವ್ರು ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿ ಬರೋದು. ಅವ್ರದ್ದು ಬೈಯಿಂಗ್ ಬಿಹೇವಿಯರ್ ಫುಲ್ ಚೇಂಜ್ ಇರುತ್ತೆ, ಫುಲ್ ಬ್ರಾಂಡೆಡ್ ಬೈ ಮಾಡ್ಬೇಕು ಅಂತ ಅಂತಾರೆ. ಬಿಕಾಸ್ ಅವ್ರ ಇನ್ಕಮ್ ಕೂಡ ಜಾಸ್ತಿ ಇರುತ್ತೆ, ಹೌದಾ. ಸೊ ರೋಲ್ ಅಂಡ್ ಸ್ಟೇಟಸ್ ಕೂಡ ಮ್ಯಾಟರ್ ಆಗುತ್ತೆ ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್. ಓಕೆ, ಅರ್ಥ ಆಯ್ತಾ, ಕ್ಲಿಯರ್. ದೆನ್ ನೆಕ್ಸ್ಟ್ ಮೂವ್ ಟು ದ ಪರ್ಸನಲ್ ಫ್ಯಾಕ್ಟರ್ಸ್. ಇವಾಗ ಕಲ್ಚರಲ್ ಫ್ಯಾಕ್ಟರ್ಸ್ ಆಯ್ತು, ದೆನ್ ಸೋಷಿಯಲ್ ಫ್ಯಾಕ್ಟರ್ಸ್ ಆಯ್ತು, ಅದೆರಡು ಹೊರಗಿಂದ ಆಯ್ತು. ದೆನ್ ನಾವು ಇವಾಗ ಹೋಗ್ತಿರೋದು ಪರ್ಸನಲ್ ಫ್ಯಾಕ್ಟರ್ಸ್. ನಮ್ಮ ಪರ್ಸನಲ್ ಫ್ಯಾಕ್ಟರ್ಸ್ ಹೇಗೆ ಡಿಪೆಂಡ್ ಆಗುತ್ತೆ. ಯಾಕೆ ಸರ್ ಆಗ್ತಿದ್ದೀರಾ, ಬ್ಲಾಕ್ ಮಾಸ್ ಇಲ್ವಾ. ಪರ್ಸನಲ್ ಫ್ಯಾಕ್ಟರ್ಸ್ ಹೇಗೆ ಎಫೆಕ್ಟ್ ಆಗುತ್ತೆ. ಪರ್ಸನಲ್ ಫ್ಯಾಕ್ಟರ್ಸ್ ಅಲ್ಲಿ ಫಸ್ಟ್ ಬರುವಂತದ್ದು ಏಜ್. ಏಜ್ ಇವಾಗ ನೀವು ಸಣ್ಣ ಮಕ್ಕಳಿದ್ದಾಗ ಪರ್ಚೇಸ್ ಮಾಡ್ತಿದ್ದೆ ಚಾಕ್ಲೇಟ್ಸ್ಗೂ, ಇವಾಗ ನೀವು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಚಾಕ್ಲೇಟ್ಸ್ಗೂ ಡಿಪೆಂಡ್ ಇರುತ್ತೆ, ಹೌದಾ. ಏಜ್ ಸಣ್ಣ ಮಕ್ಕಳಿದ್ದಾಗ ನಮಗೆ ₹1 ಚಾಕ್ಲೇಟ್ 8 ಚಾಕ್ಲೇಟ್ ಸಿಕ್ಕರೆ ಎಷ್ಟೋ ಖುಷಿ ಆಗ್ತಿತ್ತು. ಇವಾಗ ಚಾಕ್ಲೇಟ್ ನಾವು ಯಾರು ಬೈಯೇ ಮಾಡಲ್ಲ, ಹೌದಾ. ಪೆಪ್ಪರ್ಮೆಂಟ್ ಬೈ ಮಾಡ್ತಿದ್ವಿ ಅವಾಗ, ಇವಾಗೆಲ್ಲ ಅದನ್ನ ಯಾರು ಬೈಯೇ ಮಾಡಲ್ಲ. ಸೊ ಮ್ಯಾಟರ್ಸ್ ಆಗ್ತಾ ಹೋಗುತ್ತೆ. ನೀವು ಹೇಗೆ ನೀವು ಬೆಳೀತಾ ಹೋಗ್ತಿರೋ ನಿಮ್ ಏಜ್ ಬೇಸಿಸ್ ಮೇಲೂ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಇವಾಗ ಸಿಂಗಲ್ಸ್ ಇದ್ದಾಗ ಹೇಗೆ ಬೈ ಮಾಡ್ತೀರಾ, ಬೈಯಿಂಗ್ ಬಿಹೇವಿಯರ್ ಇರುತ್ತೆ. ಮ್ಯಾರಿಡ್ ಕಪಲ್ಸ್ ಆದ್ಮೇಲೆ ಹೇಗೆ ಬೈ ಮಾಡ್ತಾರೆ, ಇವಾಗ ನಿಮ್ಮ ಏಜ್ ಅಲ್ಲಿ ನೀವೆಲ್ಲ ಹೇಗೆ ಬೈ ಮಾಡ್ತಾರೆ, ಇವಾಗ ನಿಮ್ ಫಾದರ್ಸ್ ಹೇಗೆ ಬೈ ಮಾಡ್ತಾರೆ, ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ. ಡಿಫ್ರೆನ್ಸ್ ಇದೆ ತಾನೆ. ಸೊ ಏಜ್ ಫ್ಯಾಕ್ಟರ್ ಕೂಡ ಡಿಪೆಂಡ್ ಆಗುತ್ತೆ ಕನ್ಸ್ಯೂಮರ್ ಬಿಹೇವಿಯರ್. ಓಕೆ, ಅರ್ಥ ಆಯ್ತಾ. ದೆನ್ ನೆಕ್ಸ್ಟ್ ಕಮ್ ಟು ದ ಆಕ್ಯುಪೇಷನ್. ಆಕ್ಯುಪೇಷನ್ ಬಂದ್ಬಿಟ್ಟು ನೀವು ಯಾವ ಕೆಲಸ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ. ಈಗ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಇರ್ತಾನೆ ಒಂದು ಕಂಪನಿಲಿ, ದೆನ್ ಪಿಯೋನ್ ಕೂಡ ಇರ್ತಾನೆ. ಅವನ ಆಕ್ಯುಪೇಷನ್ಗೆ ಅವ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ತುಂಬಾ ಹೈ ಸ್ಟ್ಯಾಂಡರ್ಡ್ ನ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಿರ್ತಾರೆ, ಅದು ಅವ್ರ ಬಿಹೇವಿಯರ್. ದೆನ್ ಪಿಯೋನ್ ಇರ್ತಾನೆ ಕೂಡ, ಹೌದಾ. ಲೋವರ್ ಕ್ಲಾಸ್ ವರ್ಕರ್ಸ್ ಕೂಡ ಇರ್ತಾರೆ, ಹೌದಾ. ಅವ್ರ ಬೈಯಿಂಗ್ ಬಿಹೇವಿಯರ್ ಯಾವ ತರ ಇರುತ್ತೆ, ಮ್ಯಾನೇಜಿಂಗ್ ಡೈರೆಕ್ಟರ್ ತರನೇ ಇರುತ್ತಾ, ಇಲ್ಲ ಅಲ್ಲ. ಲೋ ಕ್ಲಾಸ್ ಅಂದ್ರೆ ಆಬ್ವಿಯಸ್ಲಿ ಲೋ ಕ್ಲಾಸ್ ಅಲ್ಲಿ ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವುದೇ ಬ್ರ್ಯಾಂಡ್ ನೋಡಲ್ಲ, ಅವ್ರಿಗೆ ಒಂದ್ವತ್ತಿ ಊಟ ಆದ್ರೆ ಸಾಕು ಅನ್ನೋ ಒಂದು ಯೋಚನೆ ಕೂಡ ಇರುತ್ತೆ, ಹೌದಾ. ಸೊ ಆಕ್ಯುಪೇಷನ್ ಕೂಡ ತುಂಬಾ ಡಿಪೆಂಡ್ ಆಗಿರುತ್ತೆ. ಫಾರ್ಮರ್ಸ್ ಬೈ ಮಾಡೋದಕ್ಕೂ ನಾವು ಬೈ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆನಾ, ಹೌದಾ. ಸೊ ಡಿಪೆಂಡ್ಸ್. ಆಕ್ಯುಪೇಷನ್ ಕೂಡ ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್ ಒಳಗಡೆ ಎಫೆಕ್ಟ್ ಆಗುತ್ತೆ. ಓಕೆ, ದೆನ್ ಕಮ್ ಟು ದ ಎಕನಾಮಿಕ್ ಸಿಚುಯೇಷನ್. ಎಕನಾಮಿಕ್ ಸಿಚುಯೇಷನ್ ಅಂದ್ರೆ ಏನ್ ಡಿಪೆಂಡ್ಸ್ ಆಗುತ್ತೆ. ಎಕನಾಮಿಕ್ ಅಂದ್ರೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಏನು ಎಕನಾಮಿಕ್ ಮೇನ್ ಒಂದು ಫ್ಯಾಕ್ಟರ್ ಬರುತ್ತೆ ಎಕನಾಮಿಕ್ ಒಳಗಡೆ, ಏನದು ಮನಿ. ಮನಿ ಎಕನಾಮಿಕ್ ಸಿಚುಯೇಷನ್ ಅಂದ್ರೆ ಮನಿಯ ಸಿಚುಯೇಷನ್ ಹೇಗಿದೆ ಅಂತ. ಓಕೆ, ಇವಾಗ ಆಕ್ಯುಪೇಷನ್ ಇದೆ, ಆಕ್ಯುಪೇಷನ್ ಅಲ್ಲಿ ನಮಗೆ ಜಾಸ್ತಿನೇ ಬರ್ತಿದೆ ಅನ್ಕೋಣ. ಸ್ಯಾಲ್ರಿ ಜಾಸ್ತಿ ಬಂದ್ರು ಅದ್ರ ಡೈಲಿ ಪ್ರಾಡಕ್ಟ್ಸ್ ಗೆ, ದೆನ್ ರೆಂಟಲ್ಗೆ, ಅದಕ್ಕೆ ಇದಕ್ಕೆ ಎಲ್ಲ ಕೊಟ್ಟು ಕೂಡ ಎಕನಾಮಿಕ್ ಸಿಚುಯೇಷನ್ ಹೇಗಿರುತ್ತೆ ಅಂದ್ರೆ ಮಂತ್ ಎಂಡಿಂಗ್ ನಮ್ಮ ಹತ್ರ ಅಮೌಂಟೇ ಇರಲ್ಲ, ಅವಾಗ ನಾವು ಪರ್ಚೇಸ್ ಮಾಡಕ್ಕೆ ಹೋಗಲ್ಲ. ಸೊ ಎಕನಾಮಿಕ್ ಸಿಚುಯೇಷನ್ ಹೇಗೆ ಡಿಪೆಂಡ್ ಆಗುತ್ತೆ ಅಂದ್ರೆ ನಮ್ ಇನ್ಕಮ್ ಕೂಡ ಜಾಸ್ತಿ ಇರಬೇಕು, ಜೊತೆಗೆ ಸೇವಿಂಗ್ಸ್ ಕೂಡ ಜಾಸ್ತಿ ಇರಬೇಕು. ಅವಾಗ ನಮಗೆ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ನಾವು ಪರ್ಚೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವಾಗ ನಮ್ಮ ಹತ್ರ ಜಾಸ್ತಿ ಅಮೌಂಟ್ ಇದೆ ಅಂದ್ರೆ ಅನ್ವಾಂಟೆಡ್ ಥಿಂಗ್ಸ್ ನಾವು ಪರ್ಚೇಸ್ ಮಾಡ್ತಿರ್ತೀವಿ, ಹೌದಾ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಪರ್ಚೇಸ್ ಮಾಡ್ಕೊಳಲ್ಲ, ಜಾಸ್ತಿ ಇನ್ನೂ ಇರ್ಲಿ ಬಿಡು ಪರವಾಗಿಲ್ಲ ಬೈ ಮಾಡೋಣ ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದೇ ಎಕನಾಮಿಕ್ ಸಿಚುಯೇಷನ್ ಲೋವರ್ ಕ್ಲಾಸಸ್ಗೆ ಹೇಗಾಗುತ್ತೆ, ಅವ್ರ ಹತ್ರ ಅಮೌಂಟ್ ಇರಲ್ಲ, ಅವ್ರಿಗೆ ಡೈಲಿ ಫುಡ್ ಅಂಡ್ ಶೆಲ್ಟರ್ ಆದ್ರೆ ಸಾಕು ಅನ್ನೋಷ್ಟು ಯೋಚನೆ ಮಾಡುವಂತ ಪರಿಸ್ಥಿತಿ ಇರುತ್ತೆ. ಅಂತವರಿಗೂ ಕನ್ಸ್ಯೂಮರ್ ಪ್ರೊಡಕ್ಷನ್ ಮಾಡೇ ಮಾಡ್ತಾರ, ಪ್ರಾಡಕ್ಟ್ ಡಿಪಾರ್ಟ್ಮೆಂಟ್ ಅವರು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವರು, ಹೌದಾ. ಟೂತ್ ಪೇಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ, ಅಂತವರಿಗೂ ಸೇಲ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಎಕನಾಮಿಕ್ ಸಿಚುಯೇಷನ್ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್. ಓಕೆ, ಅರ್ಥ ಆಯ್ತಾ.
ದೆನ್ ಲೈಫ್ ಸ್ಟೈಲ್, ಎಕಾನಮಿಕ್ ಸಿಚುಯೇಷನ್. ಲೈಫ್ ಸ್ಟೈಲ್ ಅಂತಂದ್ರೆ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಲಿವಿಂಗ್ ಮಾಡ್ತಿರ್ತೀವಿ ಅಂತ. ಇವಾಗ ನೀವೇ ಯೋಚನೆ ಮಾಡಿ, ನಿಮ್ ಸ್ಕೂಲ್ಸ್ ಲೈಫ್ ಸ್ಟೈಲ್ಗೂ ಇವಾಗಿನ ಲೈಫ್ ಸ್ಟೈಲಿಗೂ ಡಿಫ್ರೆನ್ಸ್ ಇರುತ್ತೆ, ಹೌದಾ? ಅವಾಗ ಒಂದ್ ಸ್ವಲ್ಪ ಲೋ ಇದ್ವಿ ಅಂತ ಅನ್ಸ್ತಿರುತ್ತೆ, ಇವಾಗ ಒಂದ್ ಸ್ವಲ್ಪ ಅಪ್ಗ್ರೇಡ್ ಆಗಿದ್ವಿ, ಜೊತೆ ನಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ, ಫೀಲ್ ಆಗುತ್ತೆ ಇಲ್ಲ ಎಲ್ರಿಗೂ, ರೈಟ್? ಸೊ ಲೈಫ್ ಸ್ಟೈಲ್ ಡೇ ಟು ಡೇ, ಪರ್ಸನ್ ಟು ಪರ್ಸನ್, ಟೈಮ್ ಟು ಟೈಮ್ ಚೇಂಜ್ ಆಗ್ತಾನೆ ಇರುತ್ತೆ. ಇವತ್ತು ಮೇಲಿದ್ದವನು ನಾಳೆ ಕೆಳಗೆ ಬರ್ಬೋದು. ಸೊ ಲೈಫ್ ಸ್ಟೈಲ್ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ, ನಾವು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ನಾವು ಇವಾಗ ಮಾರ್ನಿಂಗ್ ಎದ್ದು ನಾವು ವೆಜಿಟೇರಿಯನ್ಗೆ ಎಕ್ಸಾಂಪಲ್ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ತಗೊಳ್ಳೋದಾದ್ರೆ, ಆಲ್ಮೋಸ್ಟ್ ದೇ ಬೈ ವೆಜಿಟೇರಿಯನ್ ಅಂದ್ರೆ ವೆಜಿಟೇಬಲ್ಸ್ ಅಷ್ಟೇ ಬೈ ಮಾಡ್ತಾರೆ, ನಾನ್ ವೆಜಿಟೇರಿಯನ್ ಅಂದ್ರೆ ಆಬ್ವಿಯಸ್ಲಿ ಎರಡನ್ನೂ ಪರ್ಚೇಸ್ ಮಾಡ್ತಾರೆ, ಹೌದಾ? ಸೊ ಅದನ್ನು ಪಾಯಿಂಟ್ ಅಲ್ಲಿ ಇಟ್ಕೊಂಡು ಕೂಡ ನಾವು ತಲೆಯಲ್ಲಿ ಪ್ರೊಡಕ್ಷನ್ ನ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಚಿಕನ್ ಮಸಾಲ ಎಲ್ಲ ತಗೊಳ್ಳೋದಾದ್ರೆ ಅಂತದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಲೈಫ್ ಸ್ಟೈಲ್ ಕೂಡ ಮ್ಯಾಟರ್ಸ್ ಆಗುತ್ತೆ ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್ ಅಲ್ಲಿ. ಓಕೆ, ಅರ್ಥ ಆಯ್ತಾ? ದೆನ್ ಪರ್ಸನಾಲಿಟಿ ನಾನಿದ್ದಂಗೆ ನೀವ್ಯಾರು ಇದ್ದೀರಾ? ನೀವಿದ್ದಂಗೆ ನಾನಿದ್ದೀನ? ಅಕ್ಕಪಕ್ಕದವರೇ ನೀವಿದ್ದಾಗ ಎಲ್ಲೋ ರೇರ್ ಇಬ್ರು ಒಟ್ಟೊಟ್ಟಿಗಿರುತ್ತೆ, ಸೇಮ್ ಇದ್ದಾರೆ ಅಂತ ಅನ್ಸೋದು. ಅದ್ರಲ್ಲೂ ಕೂಡ ಸ್ಲೈಟ್ ಚೇಂಜಸ್ ಇದ್ದೇ ಇರುತ್ತೆ ಪರ್ಸನಾಲಿಟೀಸ್, ಹೌದಾ? ಪರ್ಸನ್ ಟು ಪರ್ಸನ್ ಚೇಂಜ್ ಆಗುತ್ತೆ, ಟೈಮ್ ಟು ಟೈಮ್ ಚೇಂಜ್ ಆಗುತ್ತೆ. ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ನಾವು ಇವಾಗಿಲ್ಲ. ಮುಂಚೆ ನಾನು ಸ್ಟೇಜ್ ಮೇಲೆ ಬರಕ್ಕೆ ಆಗ್ತಿರ್ಲಿಲ್ಲ, ಇವಾಗ ನಾನು ಸ್ಟೇಜ್ ಮೇಲೆ ನಿಮ್ ಇಷ್ಟು ಜನ ಮುಂದೆ ಮಾತಾಡ್ತಿದ್ದೀನಿ. ಸೊ ಪರ್ಸನಾಲಿಟಿ ಚೇಂಜ್ ಆಗ್ತಾನೆ ಇರುತ್ತೆ, ಅದ್ರ ತಕ್ಕಂಗೆ ಕೂಡ ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್ ಡಿಪೆಂಡ್ ಆಗಿರುತ್ತೆ. ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಕೂಡ ಒಂದು ಫ್ಯಾಕ್ಟರ್ ಆಗಿ ಕನ್ಸಿಡರ್ ಮಾಡ್ತಾರೆ. ಓಕೆ, ಅರ್ಥ ಆಯ್ತಾ? ದೆನ್ ನೆಕ್ಸ್ಟ್ ಮೂವ್ ಟು ದ ಸೈಕಾಲಜಿಕಲ್ ಫ್ಯಾಕ್ಟರ್ಸ್. ಪರ್ಸನಲ್ ಫ್ಯಾಕ್ಟರ್ಸ್ ಆಯ್ತು, ದೆನ್ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಅಂದ್ರೆ ನಮ್ಮ ಮೆಂಟಲ್ ಫ್ಯಾಕ್ಟರ್ಸ್, ಪರ್ಸನಲ್ ಫ್ಯಾಕ್ಟರ್ಸ್ ಹೇಗಿರುತ್ತೆ ಅಂತ. ಫಸ್ಟ್ ಬಂದ್ಬಿಟ್ಟು ಮೋಟಿವೇಶನ್ ಇದೆ ಅದರಲ್ಲಿ. ಇವಾಗ ನಾವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಬೈ ಮಾಡಬೇಕು ಅಂದ್ರೆ ನಮಗೆ ಅದ್ರ ಫಸ್ಟ್ ನೀಡ್ ಬೇಕು. ಇವಾಗ ನಮಗೆ ಥ್ರಸ್ಟಿ ಆಗ್ತಿದೆ, ಅದರ್ವೈಸ್ ಹಂಗ್ರಿ ಆಗ್ತಿದೆ, ಅದ್ರ ನೀಡ್ ಇದೆ. ಸೊ ಆ ನೀಡು ನಮ್ಮನ್ನ ಚೇಂಜ್ ಮಾಡ್ತಿದೆ, ಮೋಟಿವೇಶನ್ ಕೊಡ್ತಿದೆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದಕ್ಕೆ. ಇವಾಗ ಹಂಗ್ರಿ ಇದೆ, ಸೊ ಅದನ್ನ ಮೋಟಿವೇಟ್ ಮಾಡ್ತಿದೆ ನನಗೆ ಊಟ ಪರ್ಚೇಸ್ ಮಾಡು ಅಂತ, ಹೌದಾ? ಸೊ ಮೋಟಿವೇಶನ್ ಒಳಗಡೆ ಇದು ಬೇಸಿಕ್ ಮೋಟಿವೇಶನ್ ಆಗುತ್ತೆ. ದೆನ್ ಕಮ್ ಟು ಇದರ ಮೋಟಿವೇಶನ್ ಒಳಗಡೆ ಸೈಕಾಲಜಿಕಲ್ ನೀಡ್ಸ್ ಇದೆ, ದೆನ್ ಬಯಾಲಜಿಕಲ್ ನೀಡ್ಸ್ ಅಂಡ್ ಸೋಷಿಯಲ್ ನೀಡ್ಸ್ ಅಂತ ಇದೆ. ಬಯಾಲಜಿಕಲ್ ನೀಡ್ಸ್ ಒಳಗಡೆ ನಾವು ಹೇಳ್ದಂಗೆ ಥ್ರಸ್ಟಿ ಅಂಡ್ ಹಂಗರ್ ಡಿಪೆಂಡ್ ಆಗಿರುತ್ತೆ. ದೆನ್ ಸೈಕಾಲಜಿಕಲ್ ನೀಡ್ಸ್ ಒಳಗಡೆ ಏನಿರುತ್ತೆ ಅಂದ್ರೆ ರೆಕಗ್ನೈಸೇಷನ್ ಇರ್ಬೇಕು, ನನಗೆ ಒಂದು ಸ್ಟ್ಯಾಂಡರ್ಡ್ ಇರಬೇಕು. ಇವಾಗ ಸೊಸೈಟಿಲಿ ನಾನು ಹೋಗ್ತಿದ್ದೀನಿ ಅಂದ್ರೆ ನಾನು ಒಬ್ರು ರೆಕಗ್ನೈಸ್ ಮಾಡಬೇಕು, ನಾನು ಹಂಗೆ ರೆಡಿಯಾಗಿ ಹೋಗ್ಬೇಕು, ನಾನು ಅದೇ ಕಾರಲ್ಲಿ ಹೋಗ್ಬೇಕು. ಇಂಥ ಮೋಟಿವೇಶನಲ್ ಫ್ಯಾಕ್ಟರ್ಸ್ ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ ಪ್ರಾಡಕ್ಟ್ಸ್ ನ ಬೈ ಮಾಡೋಕ್ಕೆ. ಓಕೆ, ಇವಾಗ ನನ್ನ ಹತ್ರ ಒಂದ್ ಸ್ವಲ್ಪ, ಇವಾಗ ನೋಡಿ ನಾವು ರಿಚ್ ಆಗ್ತಿದೀವಿ ಅಂತಂದಾಗ ನಮ್ಮ ಹತ್ರ 2 ವೀಲರ್ ಇದೆ, ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ, ಪ್ಲಾನ್ ಮಾಡ್ತೀವಿ ಕಾರ್ನ ಬೈ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಬಿಕಾಸ್ ಸೊಸೈಟಿ ನಮ್ಮನ್ನ ರೆಕಗ್ನೈಸ್ ಮಾಡಲಿ, ನಮ್ಮ ಹತ್ರ ಕಾರ್ ಇದೆ, ಅದು ಮೆಂಟಾಲಿಟಿ ಎಲ್ರಿಗೂ ಬರುತ್ತೆ. ಓಕೆ, ನಮ್ಮ ಹತ್ರ ಕಾರ್ ಇದೆ ಅಂತ ರೆಕಗ್ನೈಸ್ ಮಾಡಲಿ ಅನ್ನೋದಕ್ಕಾದ್ರೂ ನಾವು ಕಾರ್ನ ಬೈ ಮಾಡ್ತೀವಿ. ದಟ್ ಈಸ್ ಅ ಮೋಟಿವೇಶನಲ್ ಫ್ಯಾಕ್ಟರ್ ವಿಚ್ will motive us to purchase a product. Okay, then perception ಅಂದ್ರೆ ಏನು? ವರ್ಡ್ ಮೀನಿಂಗ್ perception ಓನ್ ವರ್ಡಿಂಗ್ಸ್ ಅಲ್ಲೇ ಹೇಳಿ, ಪರವಾಗಿಲ್ಲ. perception ನಾ ಹೇಗೆ ಪರ್ಸೀವ್ ಮಾಡ್ತೀನಿ ಅಂತ, ಹೌದಾ? ನನ್ನ ಪರ್ಸೆಪ್ಷನ್ ಬೇರೆ ಇರುತ್ತೆ, ನಿಮ್ ಪರ್ಸೆಪ್ಷನ್ ಬೇರೆ ಇರುತ್ತೆ, ನೀವ್ ನೋಡೋ ವೇ ಬೇರೆ ಇರುತ್ತೆ, ನಾನ್ ನೋಡೋ ವೇ ಬೇರೆ ಇರುತ್ತೆ, ಹೌದಾ? ಸೇಮ್ ಪರ್ಸೆಪ್ಷನ್ ಯಾರಿಗೂ ಇರಲ್ಲ. ಆಲ್ಮೋಸ್ಟ್ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಡಿಫ್ರೆಂಟ್ ಪರ್ಸನಾಲಿಟೀಸ್ ಇದೆ ಅಂದಾಗ ನಮ್ಗೆ ಯಾರಿಗೂ ಸೇಮ್ ಪರ್ಸೆಪ್ಷನ್ ಇರಲ್ಲ. ಒಂದು ಪ್ರಾಡಕ್ಟ್ ನೋಡ್ತಿದೀವಿ ಅಂದ್ರೆ ಅದ್ರ ಮೇಲೆ ಸೇಮ್ ಪರ್ಸೆಪ್ಷನ್ ಇರಲ್ಲ. ಓಕೆ, ಒಬ್ಬರಿಗೆ ಅದು ಹೈ ಕ್ವಾಲಿಟಿ ಅನ್ನಿಸ್ಬೋದು, ಒಬ್ಬರಿಗೆ ಅದು ಲೋ ಕ್ವಾಲಿಟಿ ಅನ್ನಿಸ್ಬೋದು. ಸೊ ಪ್ರೊಡಕ್ಷನ್ ಮಾಡಬೇಕಾದ್ರೆ ಒಂದು ಈಕ್ವಲ್, ಒಂದು ಮೀಡಿಯಂ ಹೈ ಕ್ವಾಲಿಟಿ ಇಟ್ಕೊಂಡು ಪ್ರೊಡಕ್ಷನ್ ಮಾಡಿದ್ರೆ ಅದು ಹೈ ಕ್ವಾಲಿಟಿನೂ ಅನ್ಸ್ಬೋದು, ಲೋ ಕ್ವಾಲಿಟಿನೂ ಅನ್ಸ್ಬೋದು. ಎಲ್ಲರೂ ಈಚ್ ಅಂಡ್ ಎವ್ರಿ ಪರ್ಸನ್ ನಾವು ಪ್ರೊಡಕ್ಷನ್ ಮಾಡಬೇಕಾದ್ರೆ ಯೋಚನೆ ಮಾಡೋಕ್ಕಾಗಲ್ಲ. ಗ್ರೂಪ್ ಮಾಡ್ಬಿಡ್ತೀವಿ, ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್, ಹೈಯರ್ ಕ್ಲಾಸ್, ಆ ಥರ ಗ್ರೂಪಿಸಮ್ ಮಾಡಿಕೊಂಡು ನಾವು ಪ್ರೊಡಕ್ಷನ್ ಮಾಡ್ತೀವಿ, ಹೌದಾ? ಸೊ ಪರ್ಸೆಪ್ಷನ್ ಹೇಗೆ ಡಿಫ್ರೆಂಟ್ ಪರ್ಸೆಪ್ಷನ್ ಇರುತ್ತೋ ಅದು ಕೂಡ ಕನ್ಸ್ಯೂಮರ್ ಬಿಹೇವಿಯರ್ ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್ ಒಳಗಡೆ ಡಿಪೆಂಡ್ಸ್ ಆಗುತ್ತೆ. ಓಕೆ, ಪರ್ಸೆಪ್ಷನ್ ಅರ್ಥ ಆಯ್ತಾ? ಫೈನ್. ಬಿಲೀಫ್ಸ್ ಅಂಡ್ ಆಟಿಟ್ಯೂಡ್ಸ್ ಅಂದ್ರೆ ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ಮೇಲೆ ಕೂಡ ಡಿಫ್ರೆಂಟ್ ಬಿಲೀಫ್ಸ್ ಮತ್ತೆ ಆಟಿಟ್ಯೂಡ್ಸ್ ಇರುತ್ತೆ. ಡೆಟಾಲ್ ಅಂತ ಬಂದ ತಕ್ಷಣ ಅದ್ರ ಮೇಲೆ ಒಂದು ಬಿಲೀಫ್ ಇರುತ್ತೆ, ಹೌದಾ? ಎಲ್ಲ ಜಾಸ್ತಿ ಅಂದ್ರೆ ನಿಮಗೆಲ್ಲ ಜ್ಞಾಪಕನೇ ಇರುತ್ತೆ ಲೈಫ್ ಬಾಯ್.
ಅದ್ರ ಮೇಲೆ ಒಂದು ದೊಡ್ಡ ಬಿಲೀಫ್ ಇತ್ತು. ಇವಾಗ ಅದು ಕಾಂಪಿಟೇಟರ್ಸ್ ಇಂದ ಪ್ರಾಡಕ್ಟ್ ಹಿಂದೆ ಹೋಗ್ತಿದೆ ಬಿಟ್ರೆ, ಮುಂಚೆ ಎಲ್ಲರ ಮನೇಲೂ ಲೈಫ್ ಬಾಯ್ ಇರ್ತಿದ್ರು. ಹೌದಾ? ನೀವು ಸಣ್ಣವರಿದ್ದಾಗೆಲ್ಲ ಯೋಚನೆ ಮಾಡಿದ್ರಿ, ಸಣ್ಣವರಿದ್ದಾಗೆಲ್ಲ ನೀವು ಆಲ್ಮೋಸ್ಟ್ ಲೈಫ್ ಬಾಯ್ ಯೂಸ್ ಮಾಡಿರ್ತೀರ. ಇವಾಗಿಂದ ಸಂತೂರ್. ಹಂಗೆ ಒಂದೊಂದು ಪ್ರಾಡಕ್ಟ್ ಮೇಲೂ ಕೂಡ ಬಿಲೀಫ್ ಮತ್ತೆ ಆಟಿಟ್ಯೂಡ್ಸ್ ಇರುತ್ತೆ. ಆ ಬಿಲೀಫ್ ನ ನಾವು ಹೇಗೆ ಕಂಡ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದ್ರ ಮೇಲ್ಗಡೆ ಬ್ರ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದ್ರ ಮೇಲ್ಗಡೆ ಕನ್ಸ್ಯೂಮರ್ಸ್ ಬೇರೆ ಬ್ರ್ಯಾಂಡಿಗೆ ಹೋಗದೆ ಇರೋ ತರ ನಾವು ಅದನ್ನ ಅಟ್ರಾಕ್ಟ್ ಮಾಡ್ಕೊಂತ ಚೇಂಜಸ್ ಮಾಡ್ಕೊಂತ ಬರ್ಬೇಕು. ಓಕೆ, ಪಿಯರ್ಸ್ ಸೋಪ್ ನೋಡಿ, ಮುಂಚೆ ಬೇರೆ ತರ ಬರ್ತಿತ್ತು, ಇವಾಗ ಬೇರೆ ತರ ಬರ್ತಿದೆ ಪ್ರೊಡಕ್ಷನ್ ಒಳಗಡೆ. ಲೈಫ್ ಬಾಯ್ ಅಲ್ಲೂ ಕೂಡ ಮುಂಚೆ ಬೇರೆ ತರ ಬರ್ತಿತ್ತು, ಇವಾಗ ಬೇರೆ ಬೇರೆ ತರ ಕೊಡ್ತಿದ್ದಾರೆ. ಮೆಡಿಮಿಕ್ಸ್ ನೋಡಿ, 5 ರೂಪೀಸ್ ಇಂದ ಹಿಡಿದು ಅದು ಗ್ಲಾಸ್ ಏನೋ ಗ್ಲಿಟರಿನ್ ಅಂತ ಏನೋ ಬರುತ್ತೆ, ಎಲ್ಲಾದ್ರೂ ಕೂಡ ಚೇಂಜಸ್ ಮಾಡ್ತಾ ಇದ್ದಾರೆ. ಸೊ ಅದೇ ಪ್ರಾಡಕ್ಟ್ ಮೇಲೆ ಸಿಕಾನ್ ಆಗ್ಬೇಕು ಕನ್ಸ್ಯೂಮರ್ಸ್. ಅವ್ರು ಬಿಲೀವ್ ಮಾಡಬೇಕು, ಅವ್ರ ಆಟಿಟ್ಯೂಡ್ ಟುವರ್ಡ್ಸ್ ಅ ಪ್ರಾಡಕ್ಟ್ ಸೇಮ್ ಇರಬೇಕು ಅನ್ನೋ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್ ಒಳಗಡೆ ಅದು ಒಂದು ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಅರ್ಥ ಆಯ್ತಾ? ಎಲ್ಲ ಫ್ಯಾಕ್ಟರ್ಸ್ ಅರ್ಥ ಆಯ್ತಾ? ಏನಾದ್ರೂ ಡೌಟ್ಸ್ ಇದೆ ಆ ಫ್ಯಾಕ್ಟರ್ಸ್ ಅಲ್ಲಿ? ಓಕೆ, ನೆಕ್ಸ್ಟ್ ಬೇರೆ ಟಾಪಿಕ್ ಹೋಗೋಣ. Today's my topic is Maslow's theory of need hierarchy. Today I am going to explain this theory. ತಗೊಳ್ಳಿ ಇದು ಹೈರಾರ್ಕಿಯಲ್ಲಿ. ನೀವೆಲ್ಲ PUC ಓದಿದ್ದೀರಲ್ವಾ ಇದು? This theory was introduced by the Abraham Maslow, proposed in the physiology theory. This hierarchy needs in 1943 and it is frequently used in the business world in a number of ways, particularly in the functions of the functions that deals with the people. This theory was introduced by the Abraham Maslow. He introduced in 1943 and it is frequently depend upon the consumer behavior, how the people deals with the needs of with the higher level needs to the lower level needs to the higher level needs. First in the physiological needs, this is the basic needs what the consumer has to be first in ಏನು ಕನ್ಸ್ಯೂಮರ್ ಫಸ್ಟ್ ನೀಡ್ಸ್ ಬೇಕಾಗಿರುತ್ತೆ ಅದು ಫಸ್ಟ್ ಫಿಸಿಯಾಲಜಿಕಲ್ ನೀಡ್ಸ್ ಇಂದ ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ಸ್ ಅಂದರೆ ಲೋಯರ್ ನೀಡ್ಸ್ ಇಂದ ಹೈಯರ್ ಲೆವೆಲ್ ನೀಡ್ಸ್ ತನಕ ಕನ್ಸ್ಯೂಮರ್ ಬಿಹೇವಿಯರ್ ಅಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಯಾರು ಸಾಂಗ್ ಮಾಡಬೇಡಿ, ಮಾತಾಡಬೇಕು ಆಯ್ತಾ? ಇಲ್ಲಿ ಬಂದಿದ್ದು ಯಾಕೆ ಮಾತಾಡಬೇಡಿ ನಿಲ್ಲಿಸ್ರಿ ಅಂತ, ಅವ್ರಲ್ಲಿ ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಆಗುತ್ತೆ. ಓಕೆ, physiological needs andre basic needs, whatever the basic needs have the what the people should have, that is food, air, water, shelter and sleep, rest, whatever the physical needs the people must have in their life. These all comes under the physiological needs, that are the basic needs what the people should have. Then next ಏನಂದ್ರೆ ಫಿಸಿಯಾಲಜಿಕಲ್ ನೀಡ್ಸ್ ಅಂದ್ರೆ ಯಾರಿಗೆ ಆಗಲಿ ಒಂದು ಪರ್ಟಿಕ್ಯುಲರ್ ಪರ್ಸನ್ ಇದ್ರೆ ಅವನಿಗೆ ಫಸ್ಟ್ ಬೇಸಿಕ್ ನೀಡ್ಸ್ ಏನೇನು ಬೇಕು, ಫುಡ್, ಶೆಲ್ಟರ್ ಮತ್ತೆ ಸ್ಲೀಪ್, ಹೇರ್, ವಾಟರ್, ಇದೆಲ್ಲ ಬೇಸಿಕ್ ನೀಡ್ಸ್ ಇದೆ, ಎಲ್ಲರಿಗೂ ಗೊತ್ತಿರುತ್ತೆ ಬೇಸಿಕ್ ನೀಡ್ಸ್ ಅಂದ್ರೆ. ನೆಕ್ಸ್ಟ್ ಸೇಫ್ಟಿ ನೀಡ್ಸ್, ವಾಟ್ ಆರ್ ದ ಸೇಫ್ಟಿ ನೀಡ್ಸ್ ದಟ್ ದ ಕನ್ಸ್ಯೂಮರ್ ಮಸ್ಟ್ ಹ್ಯಾವ್ ಇನ್ ಹಿಸ್ ಲೈಫ್. ದೆನ್ ಪರ್ಸನಲ್ ಸೆಕ್ಯೂರಿಟಿ, ಎಂಪ್ಲಾಯ್ಮೆಂಟ್, ರಿಸೋರ್ಸ್, ಹೆಲ್ತ್ ಅಂಡ್ ಪ್ರಾಪರ್ಟಿ. ನೆಕ್ಸ್ಟ್ ಇದು ಫಿಸಿಯಾಲಜಿಕಲ್ ನೀಡ್ಸ್ ಕಂಪ್ಲೀಟ್ ಆದಮೇಲೆ ಸೇಫ್ಟಿ ನೀಡ್ಸ್ ಅಂತ ಬರುತ್ತೆ. ಸೇಫ್ಟಿ ನೀಡ್ಸ್ ಅಲ್ಲಿ ನಮಗೆ ಈಗ ನಮ್ಮ ಹತ್ರ ಎಲ್ಲ ಬೇಸಿಕ್ ನೀಡ್ಸ್ ಇದ್ರೆ ನೆಕ್ಸ್ಟ್ ನಾವು ಇದೆಲ್ಲ ನೆಕ್ಸ್ಟ್ ಏನು ಮಾಡ್ತೀವಿ, ಎಂಪ್ಲಾಯ್ಮೆಂಟ್. ಒಬ್ಬ ಪರ್ಸನ್ಗೆ ಎಂಪ್ಲಾಯ್ಮೆಂಟ್ ಅನ್ನೋದು ಇರಬೇಕು, ಯಾಕಂದ್ರೆ ಅವ್ನು ಡೆವಲಪ್ ಈ ನೀಡ್ಸ್ ಕಂಪ್ಲೀಟ್ ಆದಮೇಲೆ ಅವ್ನಿಗೆ ನೆಕ್ಸ್ಟ್ ನೀಡ್ಸ್ ಚೇಂಜಸ್ ಆಗುತ್ತೆ. ಯಾರು ನೀಡ್ಸ್ ಅಂದರೆ ಸ್ಟೇ ಆನ್ ಇರಲ್ಲ, ಎಲ್ಲರದ್ದು ನೀಡ್ಸ್ ಚೇಂಜಸ್ ಆಗ್ತಾ ಇರುತ್ತೆ. ಫಿಸಿಯಾಲಜಿಕಲ್ ನೀಡ್ಸ್ ಸಿಕ್ಕ ತಕ್ಷಣ ಬೇಸಿಕ್ ನೀಡ್ಸ್ ಹೇರ್, ಫುಡ್ ಎಲ್ಲ ಸಿಕ್ಕಿದೆ ನನಗೆ, ನೆಕ್ಸ್ಟ್ ನನಗೆ ಏನು ಬೇಕು, ಒಂದು ಜಾಬ್ ಬೇಕು. ಜಾಬ್ ಸಿಕ್ಕರೆ ನಾನು ಮುಂದೆ ಚೆನ್ನಾಗಿ ಆಗ್ತೀನಿ, ನನ್ನ ನೀಡ್ಸ್ ಎಲ್ಲ ಹೈಯರ್ ಲೆವೆಲಿಗೆ ಹೋಗುತ್ತೆ ಅನ್ನೋದು ಅವ್ರಿಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ನೆಕ್ಸ್ಟ್ ಸೋಷಿಯಲ್ ನೀಡ್ಸ್. ಸೋಷಿಯಲ್ ನೀಡ್ಸ್ ಅಂದರೆ ಮ್ಯಾಮ್ ಹೇಳಿದ ಥರನೇ ಈಗ ಮ್ಯಾಮು ಅವ್ರದ್ದು ಎಜುಕೇಷನ್ ಮುಗಿಸಿ ನೆಕ್ಸ್ಟ್ ಈಗ ಇದು ಲೆಕ್ಚರಿಂಗ್ ಪೋಸ್ಟಿಗೆ ಬಂದಿದ್ದಾರೆ ಅಂದರೆ ಅವ್ರ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ. ಈ ಸೋಷಿಯಲ್ ನೀಡ್ಸ್ ಅಲ್ಲೂ ಅಷ್ಟೇ, ನಾವು ಈಗ ಬೇಸಿಕ್ ನೀಡ್ಸ್ ತೊಗೊಂಡ್ವಿ,
ಸೇಫ್ಟಿ ನೀಡ್ಸ್ ತಗೊಂಡು ಈಗ ಎಂಪ್ಲಾಯ್ಮೆಂಟ್ಗೂ ಬಂದ್ರೆ ನಾವು ಎಂಪ್ಲಾಯ್ ಮಾಡ್ತಿದ್ದೀವಿ, ಒಂದು ಜಾಬ್ ತಗೊಂಡಿದ್ದೀವಿ ಅಂದರೆ ನೆಕ್ಸ್ಟ್ ಅದಾದಮೇಲೆ ನಮಗೊಂದು ಕಾನ್ಫಿಡೆನ್ಸ್ ಬೇಕು ಅಂದರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಹತ್ರನೂ ಕೇಳ್ತೀವಿ, ನಂದು ಈ ನೀಡ್ಸ್ ಕಂಪ್ಲೀಟ್ ಆಗಿದೆ, ಅಂದರೆ ಸೇಫ್ಟಿ ನೀಡ್ಸ್ ಕಂಪ್ಲೀಟ್ ಆಗಿದೆ, ನನಗೀಗ ಸೋಷಿಯಲ್ ನೀಡ್ಸ್ ಬೇಕು. ಸೋಷಿಯಲ್ ನೀಡ್ಸಲ್ಲಿ ಫ್ಯಾಮಿಲಿಗೆ ಫ್ರೆಂಡ್ಸಿಗೆ ಎಲ್ಲರಿಗೂ ಕೇಳಿ ನಮ್ಮ ನೀಡ್ಸ್ನ ಲೋಯರ್ ಲೆವೆಲ್ ನೀಡ್ಸಿಂದ ಹೈಯರ್ ಲೆವೆಲ್ ನೀಡ್ಸ್ಗೆ ತೊಗೊಂಡು ಹೋಗ್ತೀವಿ. ನೆಕ್ಸ್ಟ್ ಎಸ್ಟೀಮ್ ನೀಡ್ಸ್ ಅಂದರೆ ರೆಸ್ಪೆಕ್ಟ್, ಸೆಲ್ಫ್ ಐಡೆಂಟಿಟಿ ಮತ್ತು ರೆಕಗ್ನೈಸೇಷನ್, ಸ್ಟ್ರೆಂತ್, ಫ್ರೀಡಮ್, ಇದೆಲ್ಲ ಬೇಸಿಕಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ದೆನ್ ಎಸ್ಟೀಮ್ ನೀಡ್ಸ್ ಅಂದರೆ ನನಗೊಂದು ರೆಸ್ಪೆಕ್ಟ್ ಬೇಕು ಈ ಸೊಸೈಟಿಯಲ್ಲಿ, ಮತ್ತು ರೆಕಗ್ನೈಸೇಷನ್ ಬೇಕು, ಫ್ರೀಡಮ್ ಬೇಕು ಅಂತಂದರೆ ಈಗೆಲ್ಲರೂ ಅದೇ ಮಾಡೋದು. ನಾನು ಕಾಲೇಜಿಗೆ ಬರ್ತಿದ್ದೀನಿ, ನನಗೊಂದು ರೆಕಗ್ನೈಸೇಷನ್ ಇರಬೇಕು ಅನ್ನೋದು ಅದೆಲ್ಲರೂ ಹೋಗಿ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಎಲ್ಲರಿಗೂ ಇರುತ್ತೆ. ಅದು ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ಬಂದಾದ್ಮೇಲೆ ಆಟೋಮೆಟಿಕ್ ಆಗಿ ಎಲ್ಲರಿಗೂ ಬರುತ್ತೆ. ನನ್ನದೇ ಒಂದು ನೀಡ್ಸ್ ಬೇಕು, ನನಗೆ ಆದಂಥ ಫ್ರೀಡಮ್ ಬೇಕು, ಸೊಸೈಟಿಯಲ್ಲಿ ನನಗೆ ರೆಕಗ್ನೈಸೇಷನ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ದೆನ್ ಅದು ಒಂದು ಈ ಎಲ್ಲ ನೀಡ್ಸ್ ಕವರ್ ಆಗ್ತಾ ಹೋದಂದ್ರೆ ಬೇಸಿಕ್ ನೀಡ್ಸ್ ಆಯಿತು. ಇದೆಲ್ಲ ನಮಗೆ ಒಂದೊಂದು ನೀಡ್ಸ್ ನಮಗೆ ಸಿಗ್ತಾ ಹೋದಂದ್ರೆ ನಮ್ಮ ಲೆವೆಲ್ಸ್ ಎಲ್ಲ ನಮ್ಮದು ನೀಡ್ಸ್ ಎಲ್ಲ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ಸ್ ಅಂದರೆ ಇದೆಲ್ಲ ನೀಡ್ಸಲ್ಲಿ ನಮಗೆಲ್ಲ ಸಿಕ್ಬಿಡುತ್ತೆ. ಬೇಸಿಕ್ ನೀಡ್ಸ್ ಅಂದರೆ ಹೇರು ಫುಡ್ ಶೆಲ್ಟರ್ ಎಲ್ಲ ಸಿಕ್ಕಾದ್ಮೇಲೆ ಸೇಫ್ಟಿ ನೀಡ್ಸ್ ಅಂದರೆ ಎಂಪ್ಲಾಯ್ಮೆಂಟ್, ನನಗೆ ಪ್ರಾಪರ್ಟಿ ಬೇಕು, ಅದೆಲ್ಲ ಈ ನೀಡ್ಸಲ್ಲಿ ಬರುತ್ತೆ ಸೇಫ್ಟಿ ನೀಡ್ಸಲ್ಲಿ. ದೆನ್ ಸೋಷಿಯಲ್ ನೀಡ್ಸಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರ ಸಪೋರ್ಟ್ ಎಲ್ಲ ಬೇಕನ್ಸುತ್ತೆ. ನೆಕ್ಸ್ಟ್ ನೀಡ್ಸ್ ಎಲ್ಲ ಜಾಸ್ತಿ ಆದ ಹೋಗ್ದಾಗೆ. ನೆಕ್ಸ್ಟ್ ಎಸ್ಟೀಮ್ ನೀಡ್ಸಲ್ಲಿ ರೆಸ್ಪೆಕ್ಟ್, ಫ್ರೀಡಮ್ ಮತ್ತು ಸೆಲ್ಫ್ ಐಡೆಂಟಿಫಿಕೇಶನ್ ಬೇಕನ್ಸುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಅಂದರೆ ಸೆಲ್ಫ್ ಆಕ್ಚುಲೈಸೇಷನ್ ಅಂದರೆ ನಾನು ಈಗೆಲ್ಲ ನೀಡ್ಸ್ ನನಗೆ ಕವರ್ ಆಗಿದೆ, ನೆಕ್ಸ್ಟ್ ಏನು ಬೇಕು ಅಂದರೆ ನನಗೆ ಲೆಜುರಿ ಲೈಫ್ ಲೀಡ್ ಮಾಡಬೇಕು, ಹೈಫೈ ಲೈಫ್ ಲೀಡ್ ಮಾಡಬೇಕು ಅಂತ ಅನಿಸುತ್ತೆ. ಒಬ್ಬ ಪರ್ಸನಿಗೆ ಇದೆಲ್ಲ ನೀಡ್ಸ್ ಇರುತ್ತೆ ಅಂತ ಮಸ್ಕ್ಯುಲರ್ಸ್ ಅವರು ಹೇಳಿದ್ದಾರೆ. ಔಟ್ ಥಿಯರಿಯಲ್ಲಿ ಇದೆಲ್ಲ ಒಬ್ಬ ಪರ್ಸನ್ಗೆ ಡೆವಲಪ್ ಆಗ್ತಾ ಹೋದಂತೆ ಯಾವ ಥರ ನೀಡ್ಸ್ ಎಲ್ಲ ಚೇಂಜಸ್ ಆಗುತ್ತೆ. ಬೇಸಿಕ್ ನೀಡ್ಸಿಂದ ಫಿಸಿಕಲ್ ನೀಡ್ಸಿಂದ ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ಸ್ವರೆಗೂ ಹೆಂಗೆಲ್ಲ ಒಂದು ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದು ಈ ಕಾನ್ಸೆಪ್ಟಲ್ಲಿ ಇರೋದು. Anyone having doubt, please ask me.